what are the important mechanisms during light reactions and the process of ATP formation, that is called chemiosmotic theory of ATP synthesis. Coming to the overview of photosynthesis, see, I'm repeating this again and again to make things clear. See, there are two stages in photosynthesis. First stage is called light reaction. So this is a light reaction stage. The second stage is called Kelvin cycle or dark reaction. Now, during the light reaction, what happens is the chlorophyll pigments and other accessory pigments, they receive energy from sun's radiation, or sunlight is used to produce the assimilatory powers called ATP and NADPH. So sunlight ಅನ್ನು ಯೂಸ್ ಮಾಡಿಕೊಂಡು ಕ್ಲೋರೋಫಿಲ್ ಮತ್ತೆ ಬೇರೆ ಮಾಲಿಕ್ಯೂಲ್ಸ್ ATP ಮತ್ತೆ NADPH ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಲೈಟ್ ರಿಯಾಕ್ಷನ್ ಅಲ್ಲಿ. ಓಕೆ, ಸೊ ಈ ರಿಯಾಕ್ಷನ್ಸ್ ಆಗೋದು ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ, ಗ್ರಾನಮ್ ಮತ್ತೆ ಸ್ಟ್ರೋಮಾ ಲ್ಯಾಮೆಲ್ಲದಲ್ಲಿರುವ ಥೈಲಕಾಯ್ಡ್ ಮೆಂಬ್ರೇನ್ ಅಲ್ಲಿ ಈ ಫೋಟೋ ಸಿಸ್ಟಮ್ಸ್ ಇರುತ್ತೆ. ಫೋಟೋ ಸಿಸ್ಟಮ್ 1 ಮತ್ತೆ 2 ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಲ್ಲಿರುವಂತಹ ಪಿಗ್ಮೆಂಟ್ಸ್. ಓಕೆ, ಆ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ADP is converted into ATP, NADP is converted into NADPH. ಸೊ ATP ಫಾರ್ಮೇಶನ್ ಆಗುತ್ತೆ, NADPH ಫಾರ್ಮೇಶನ್ ಆಗುತ್ತೆ. ಜೊತೆಗೆ ವಾಟರ್ H2O ಫೋಟೋಲಿಸಿಸ್ ಆಗಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಓಕೆ, ಸೊ H2O ಇಲ್ಲಿ ಬ್ರೇಕ್ ಆಗುತ್ತೆ ಅಂಡ್ ಇನ್ ದ ಪ್ರೋಸೆಸ್ ಆಕ್ಸಿಜನ್ ರಿಲೀಸ್ ಆಗುತ್ತೆ ನೋಡಿ. ಸೊ ನೆನಪಿಟ್ಕೊಳ್ಳಿ, ಲೈಟ್ ರಿಯಾಕ್ಷನ್ ಅಲ್ಲಿ 3 ಇಂಪಾರ್ಟೆಂಟ್ ಔಟ್ಪುಟ್ ಪ್ರಾಡಕ್ಟ್ಸ್, ಒಂದು ATP ಫಾರ್ಮೇಶನ್, ಇನ್ನೊಂದು NADPH ಫಾರ್ಮೇಶನ್, ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಆಲ್ ದಿಸ್ ರಿಕ್ವೈರ್ಸ್ ದ ಪ್ರೆಸೆನ್ಸ್ ಆಫ್ ಲೈಟ್. ಲೈಟ್ ಇಲ್ಲದೆ ಈ ಫಸ್ಟ್ ಸ್ಟೆಪ್ ಆಫ್ ಫೋಟೋಸಿಂಥಸಿಸ್ ಆಗಲ್ಲ. ಹಾಗಾಗಿ ದಿಸ್ ಇಸ್ ಕಾಲ್ಡ್ ಲೈಟ್ ರಿಯಾಕ್ಷನ್ ಅಥವಾ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ವಿಚ್ ಇಸ್ ಕಾಲ್ಡ್ ಡಾರ್ಕ್ ರಿಯಾಕ್ಷನ್ಸ್ ಯೂಸಿಂಗ್ ದಿ ATP. ನೋಡಿ, ಇಲ್ಲಿ ATP ಏನ್ ತಯಾರಾಗಿದೆ ಲೈಟ್ ರಿಯಾಕ್ಷನ್ಸ್ ಅಲ್ಲಿ ಮತ್ತೆ NADPH, ಇದನ್ನ ಯೂಸ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ ಫಾರ್ಮೇಶನ್ ಆಗುತ್ತೆ ಬೈ ಎ ಸೆಟ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ಸ್. ತುಂಬಾ ರಿಯಾಕ್ಷನ್ಸ್ ಇದೆ. ಸೊ ಆಲ್ ದೀಸ್ ರಿಯಾಕ್ಷನ್ಸ್ ಟುಗೆದರ್ ಕಾಲ್ಡ್ ಡಾರ್ಕ್ ರಿಯಾಕ್ಷನ್. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ಈ ATP ಮತ್ತೆ NADPH ಏನು ಲೈಟ್ ರಿಯಾಕ್ಷನ್ ಸ್ಟೇಜ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ, ಯೂಸಿಂಗ್ ದಿಸ್, ಇದನ್ನ ಯೂಸ್ ಮಾಡಿಕೊಂಡು ಡಾರ್ಕ್ ರಿಯಾಕ್ಷನ್ ಆಗುತ್ತೆ. ಈ ಡಾರ್ಕ್ ರಿಯಾಕ್ಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಸೊ ಕನ್ವರ್ಟಿಂಗ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಗ್ಲೂಕೋಸ್ ಅಂಡ್ ಅದರ್ ಕಾರ್ಬೋಹೈಡ್ರೇಟ್ಸ್, ಸ್ಟಾರ್ಚ್ ಇರಬಹುದು, ಬೇರೆ ಫ್ರಕ್ಟೋಸ್ ಇರಬಹುದು, ಏನೇ ಇರಬಹುದು. ಸೊ ಇದೆಲ್ಲ ತಯಾರಾಗೋದು ಈ ಡಾರ್ಕ್ ರಿಯಾಕ್ಷನ್ ಅಲ್ಲಿ. ಇದಕ್ಕೆ ಏನ್ ಬೇಕು ಅಂದ್ರೆ ATP ಬೇಕು, NADPH ಬೇಕು. ಸೊ ಈ ATP NADPH ಎಲ್ಲಾಗತ್ತೆ, ಲೈಟ್ ರಿಯಾಕ್ಷನ್ ಸ್ಟೇಜ್ ಅಲ್ಲಿ ಆಗಿರುತ್ತೆ, ಅದು ಇಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಯೂಸ್ ಆದಾಗ ATP ಮತ್ತೆ ಕನ್ವರ್ಟೆಡ್ ಬ್ಯಾಕ್ ಇಂಟು ADP, NADPH ಇಸ್ ಅಗೈನ್ ಕನ್ವರ್ಟೆಡ್ ಬ್ಯಾಕ್ ಇಂಟು NADP ಪ್ಲಸ್. ಯಾಕಂದ್ರೆ ಈ ಎನರ್ಜಿ ಎಲ್ಲ ಇಲ್ಲಿ ಯೂಸ್ ಆಗಿರುತ್ತಲ್ವಾ. ಸೊ ಇದು ವಾಪಸ್ ADP ಮತ್ತೆ NADP ಆಗುತ್ತೆ. ಇದು ಮತ್ತೆ ಲೈಟ್ ರಿಯಾಕ್ಷನ್ ಗೆ ಬರುತ್ತೆ, ಮತ್ತೆ ATP NADPH ಆಗುತ್ತೆ. ಇಲ್ಲಿ ಯೂಸ್ ಆಗುತ್ತೆ ATP ಮತ್ತೆ NADPH. ಯಾವಾಗ ಯೂಸ್ ಆಗುತ್ತೆ? ಟು ಕನ್ವರ್ಟ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಗ್ಲೂಕೋಸ್. ಸೊ ಇದು ವಾಪಸ್ ಇಲ್ಲಿ ಹೋಗುತ್ತೆ. ಸೊ ಈ ತರ ಒಂದಕ್ಕೊಂದು ಡಿಪೆಂಡ್ ಆಗಿದೆ ನೋಡಿ. ಲೈಟ್ ರಿಯಾಕ್ಷನ್ ಅಲ್ಲಿ ATP NADPH ಆಗುತ್ತೆ, ಅದು ಇಲ್ಲಿ ಯೂಸ್ ಆಗುತ್ತೆ, ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ಯೂಸ್ ಆದಾಗ ATP ಮತ್ತೆ ADP ಆಗುತ್ತೆ, NADPH ಮತ್ತೆ NADP ಆಗುತ್ತೆ. ಸೊ ಈ ರೀತಿ ಇದು ಸೈಕ್ಲಿಂಗ್ ಆಗ್ತಾ ಇರ್ತದೆ ನೋಡಿ. ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್, ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್. ಸೊ ದಿಸ್ ಇಸ್ ದಿ ಎಂಟೈರ್ ಮೆಕ್ಯಾನಿಸಮ್ ಆಫ್ ಫೋಟೋಸಿಂಥಸಿಸ್. ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಈಗ ಅರ್ಥ ಆಯ್ತಾ ಲೈಟ್ ರಿಯಾಕ್ಷನ್ ಮತ್ತೆ ಡಾರ್ಕ್ ರಿಯಾಕ್ಷನ್ ಹೇಗೆ ಒಂದಕ್ಕೊಂದು ಸಪೋರ್ಟಿವ್ ಆಗಿದೆ ಅಂತ ನೋಡಿ. ಹೋಪ್ ದಿಸ್ ಇಸ್ ಕ್ಲಿಯರ್. Yes, sir. Yes, sir. Okay. Next, okay, this is the same thing. Coming to light reaction, again, let me summarize. ಇಲ್ಲಿ ತನಕ explain ಮಾಡಿದಾನೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಾನು. It is light dependent stage of photosynthesis. ಇದಕ್ಕೆ ಲೈಟ್ ಬೇಕು, ಲೈಟ್ ಇಲ್ದಿದ್ರೆ ಇದು ಆಗಲ್ಲ. Chlorophyll pigments use light energy to produce reductive power. ಯಾವುದು reductive power? NADPH.
ಅಂಡ್ ಕೆಮಿಕಲ್ ಎನರ್ಜಿ ಯಾವುದು ATP. ಸೊ ಇದು ಎರಡು ತಯಾರಾಗುತ್ತೆ ಲೈಟ್ ರಿಯಾಕ್ಷನ್ ಸ್ಟೇಜ್ ಅಲ್ಲಿ. ದೇ ಆರ್ ಟುಗೆದರ್ ಕಾಲ್ಡ್ ಎಸಿಮಿಲೇಟರಿ ಪವರ್ಸ್. ಆಮೇಲೆ ಆಕ್ಸಿಡೇಷನ್ ಆಫ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಎಸ್ ಫೋಟೋ ಆಕ್ಸಿಡೇಷನ್, ಅಥವಾ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್, ದೇರ್ಫೋರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಫೋಟೋಲೈಸಿಸ್, occurs at this stage and this results in the liberation of oxygen. So ಯಾವಾಗಲೂ ನೆನಪಿಟ್ಕೊಳ್ಳಿ, ಫಾರ್ಮೇಶನ್ ಆಫ್ ಆಕ್ಸಿಜನ್ ಆಗೋದು ಲೈಟ್ ರಿಯಾಕ್ಷನ್ ಸ್ಟೇಜ್ ಅಲ್ಲಿ, ನಾಟ್ ಇನ್ ಡಾರ್ಕ್ ರಿಯಾಕ್ಷನ್. ಅಂಡ್ ಈ ಆಕ್ಸಿಜನ್ ಬರೋದು ಬೈ ದಿ ಆಕ್ಸಿಡೇಷನ್ ಆಫ್ ವಾಟರ್, ನಾಟ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಆಲ್ ದೀಸ್ ರಿಯಾಕ್ಷನ್ಸ್ ಏನು ಈ ಫಾರ್ಮೇಶನ್ ಆಫ್ ATP ಇರಬಹುದು, NADPH ಇರಬಹುದು, ಅಥವಾ ಲಿಬರೇಷನ್ ಆಫ್ ಆಕ್ಸಿಜನ್ ಇರಬಹುದು, ಎಲ್ಲ ಆಗೋದು in the membranes of grana and stroma lamellae, thylakoid membrane ಮತ್ತೆ grana lamellae ಆಗೋದು. ಮತ್ತೆ ಇದಕ್ಕೆ photosystem 2 and photosystem 1 ಎರಡು ಬೇಕಾಗುತ್ತೆ. So this is the important aspects of light reaction. Of course, this is dark reaction. This I will take up in the next class. What is dark reaction, how it happens and all those things. But remember, ATP ಮತ್ತೆ NADPH ಅನ್ನು ಯೂಸ್ ಮಾಡಿಕೊಂಡು using carbon dioxide as the starting compound, dark reaction ಏನಾಗುತ್ತೆ, carbohydrates, glucose ಫಾರ್ಮ್ ಆಗುತ್ತೆ. That is dark reaction. Okay. Now coming to the details of light reaction, see there are two different methods of light reaction. One is called cyclic electron transport. The other one is called non-cyclic electron transport. And cyclic electron transport ಅಲ್ಲಿ ಕೂಡ ATP formation ಆಗುತ್ತೆ. That is called as a cyclic photophosphorylation. Non-cyclic electron transport time ಅಲ್ಲಿ ಏನು ATP formation ಆಗುತ್ತೆ, that is called as a non-cyclic photophosphorylation. Phosphorylation ಅಂದ್ರೆ addition of phosphate to ADP and converting it into ATP. This is called phosphorylation. And photosynthesis time ಅಲ್ಲಿ ಏನು phosphorylation ಆಗುತ್ತೆ, that is called as photophosphorylation. Phosphorylation with the help of sunlight. Now coming to cyclic electron transport and cyclic photophosphorylation, let me show the diagram first. So ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. See, ಇಲ್ಲಿ cyclic electron transport ಅಲ್ಲಿ only photosystem 1 is involved. Photosystem 2 ಬೇಕಾಗಿಲ್ಲ ಇದಕ್ಕೆ. And this takes place when light of more than 680 nanometers are available to plants. ಯಾಕಂದ್ರೆ ಫೋಟೋಸಿಸ್ಟಮ್ 1 ಎಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಇರೋದು P700, ರಿಯಾಕ್ಷನ್ ಸೆಂಟರ್ ಆಫ್ ಫೋಟೋಸಿಸ್ಟಮ್ 1, ಕ್ಲೋರೋಫಿಲ್ A ಮಾಲಿಕ್ಯೂಲ್ ವಿಚ್ ಕ್ಯಾನ್ ಅಬ್ಸಾರ್ಬ್ ಅಟ್ P700. ನೆನ್ಪಿಟ್ಬೇಕು ನಿಮ್ಗೆ ಇದು. ಓಕೆ, ಸೊ ರಿಮೆಂಬರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಫೋಟೋಸಿಸ್ಟಮ್ 1 is involved. This absorbs light, ಯಾವುದು ಕ್ಲೋರೋಫಿಲ್ A ಮಾಲಿಕ್ಯೂಲ್ P700 ಲೈಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಪ್ಲಸ್ ಯು ಆಲ್ಸೋ ನೋ ದಟ್ ದೇರ್ ಆರ್ ಅದರ್ ಎಕ್ಸೆಸರಿ ಪಿಗ್ಮೆಂಟ್ಸ್ ಫೋಟೋಸಿಸ್ಟಮ್ 1 ನಲ್ಲಿ. ಇದೆಲ್ಲ ಅಬ್ಸಾರ್ಬ್ ಮಾಡಿರೋ ಲೈಟ್ finally transferred to this reaction center P700, and when chlorophyll molecules absorb light, they get excite ಆಗುತ್ತೆ. So this is the excited state of P700. excite ಆಗೋದಂದ್ರೆ energy level ಜಾಸ್ತಿ ಆಗುತ್ತೆ, and this is an unstable state. It will come back to original state and it loses electrons. excited state ಅಲ್ಲಿ ಏನಾಗುತ್ತೆ ಅಂದ್ರೆ it loses electrons. Okay, so ಈ ಎಲೆಕ್ಟ್ರಾನ್ ಬೇರೆ ಬೇರೆ ಎಲೆಕ್ಟ್ರಾನ್ ಕ್ಯಾರಿಯರ್ ಮಾಲಿಕ್ಯೂಲ್ಸ್ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಮಾಲಿಕ್ಯೂಲ್ಸ್ ಮೂಲಕ ಟ್ರಾವೆಲ್ ಆಗಿ ಅಗೇನ್ ಇಟ್ ರಿಟರ್ನ್ಸ್ ಬ್ಯಾಕ್ ಟು ದ ಸೇಮ್ 700 ಮಾಲಿಕ್ಯೂಲ್. ಇಲ್ಲಿಂದ ಲಾಸ್ ಆಗಿದೆ, ಹೀಗೆ ಹೋಗಿ ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಡಿಫರೆಂಟ್ ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಅಂಡ್ ಅಗೇನ್ ಇಟ್ ಟ್ರಾವೆಲ್ಸ್ ಬ್ಯಾಕ್ ಟು ದ ಸೇಮ್ P700 ಮಾಲಿಕ್ಯೂಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದೇರ್ಫೋರ್ ದಿಸ್ ಇಸ್ ಕಾಲ್ಡ್ as cyclic electron transport. P700 molecule loses electrons. They are transported by different electron carrier molecules and the same electrons travel back. ವಾಪಸ್ ಎಲ್ಲಿ ಬರುತ್ತೆ, ಇದೇ 700 molecule ಗೆ ಬರುತ್ತೆ. ಅಂದ್ರೆ ಇಟ್ ಇಸ್ ಟೇಕಿಂಗ್ ಎ ಸೈಕ್ಲಿಕ್ ಪಾತ್. ಸೈಕ್ಲಿಕ್ ಅಂದ್ರೆ ಫ್ರಮ್ ವೇರ್ ಇಟ್ ಇಸ್ ಸ್ಟಾರ್ಟೆಡ್ ಅಲ್ಲಿಗೆ ವಾಪಸ್ ಬರ್ತಾ ಇದೆ ನೋಡಿ ಎಲೆಕ್ಟ್ರಾನ್. ಸೊ ದೇರ್ಫೋರ್ ದಿಸ್ ಇಸ್ ಕಾಲ್ಡ್ as a cyclic electron transport. So what are the various electron transport molecules ಇಲ್ಲಿ? So there is A0 ಅಂತ ಒಂದಿದೆ, A1 ಪ್ರೋಟೀನ್ ಇದೆ, ಆಮೇಲೆ ಫೆರಸ್ ಸಲ್ಫರ್ ಪ್ರೋಟೀನ್ X ಇದೆ, ಫೆರಸ್ ಸಲ್ಫರ್ ಪ್ರೋಟೀನ್ A ಇದೆ, ಫೆರಸ್ ಸಲ್ಫರ್ ಪ್ರೋಟೀನ್ B ಇದೆ, ಫೆರಡಾಕ್ಸಿನ್ ಇದೆ, ಪ್ಲಾಸ್ಟೋಕ್ವಿನಾನ್ ಇದೆ,
cytochrome B6 cytochrome F complex ide, and finally there is a molecule called plastocyanin. Okay, so the electrons are carried through all these electron transfer molecules, and finally it reaches back the same P700 molecule from where the electrons are lost. So hagagi this is called as a cyclic electron transport. Okay, and illi enagutte andre when the electrons are transported through this plastoquinone, cytochrome B6 and cytochrome F, there is proton transport kuda agutte. Idu proton transport ella agutte andre from the stroma to the lumen of the thylakoid. So idu navelle munde nodona. So ee tara electron transport agodakke we call it as cyclic electron transport. Amele because of this proton movement that is connected to ATP synthesis. So illi ATP formation agutte, and that is called as cyclic photophosphorylation. ಹೇಗೆ ATP synthesis ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದು ಗೊತ್ತಾಯ್ತಾ ಈಗ cyclic electron transport? Hope I am clear. Yes, sir. Okay. So let me summarize the important events of cyclic electron transport. ಈಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದನ್ನ ಅದನ್ನೇ ಮತ್ತೆ ನಾನು ಸಮರೈಸ್ ಮಾಡ್ತಾ ಇದ್ದೇನೆ. P700 chlorophyll A molecule of photosystem 1 absorbs light energy, gets excited and ejects electrons. So electron loss ಆಗುತ್ತೆ, excite ಆಗುತ್ತೆ, electron ಅನ್ನ ಅದು emit ಮಾಡುತ್ತೆ. The ejected electrons are accepted by a primary electron acceptor A0. So I have given the names of all the electron transport molecules here. From A0 it is carried to A1. From there FES protein like FESX, FESA, FESB, pyridoxine, plastoquinone, cytochrome B6 and cytochrome F, and finally plastocyanin. And from plastocyanin, the electrons travel back to the same P700 molecule from where it is lost. So ಏನಲ್ಲಿ P700 ಮೊದಲು ಲಾಸ್ ಆಗಿತ್ತು ಎಲೆಕ್ಟ್ರಾನ್, ಅಲ್ಲಿಗೆ ಅದು ವಾಪಸ್ ಬಂತು. Therefore it is called as cyclic electron transport. So during this enough energy is produced. Now this energy is called proton motive force to synthesis ATP molecules from ADP. Therefore this is called as photophosphorylation or cyclic photophosphorylation. Photophosphorylation which is take place during cyclic electron transport. Okay, so ಇದು ಅರ್ಥ ಆಯ್ತಾ ಈಗ cyclic electron transport? So ಇಲ್ಲಿ ಏನಾಗುತ್ತೆ, P700 molecule ಇಂದ ಎಲೆಕ್ಟ್ರಾನ್ ಹೋಗುತ್ತೆ, ಬೇರೆ ಬೇರೆ ಎಲೆಕ್ಟ್ರಾನ್ ಕ್ಯಾರಿಯರ್ ಮೂಲಕ ಟ್ರಾವೆಲ್ ಆಗಿ ವಾಪಸ್ ಅದೇ P700 ಬರುತ್ತೆ. ಸೊ ಸೈಕ್ಲಿಕ್ ರೂಟ್ ತಗೊಳುತ್ತೆ. Enough protein motive force is produced to synthesize ATP molecule. So ಇಲ್ಲಿ ATP formation ಮಾತ್ರ ಆಗುತ್ತೆ, NADPH formation ಆಗಲ್ಲ, and oxygen release ಇಲ್ಲ. ಸೊ ನೆಕ್ಸ್ಟ್ ಬರುತ್ತೆ ನಾನ್ ಸೈಕ್ಲಿಕ್ ಬಂದಾಗ ಮಾತ್ರ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು cyclic electron transport mechanism. Now coming to non-cyclic electron transport and photophosphorylation associated with that, which is called as cyclic photophosphorylation. Again, I will show you the diagram first to make things clear. Then we will come back to the explanation part. ಇಲ್ಲಿ ನೋಡಿ, ಈಗ cyclic ನೆನ್ಪಿಟ್ಕೊಳ್ಳಿ, ಬರೇ ಫೋಟೋ ಸಿಸ್ಟಮ್ 1 ಮಾತ್ರ ಇತ್ತು, ATP ಫಾರ್ಮೇಶನ್ ಆಯ್ತು, ಎಲೆಕ್ಟ್ರಾನ್ಸ್ ಎಲ್ಲಿಂದ ಹೋಗಿದೆ ಅಲ್ಲಿಗೆ ವಾಪಸ್ ಬಂತು, ಹಾಗಾಗಿ ಇಟ್ ಇಸ್ ಕಾಲ್ಡ್ cyclic. ಬಟ್ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಬೋತ್ ಫೋಟೋ ಸಿಸ್ಟಮ್ 2 ಇನ್ವಾಲ್ವ್ ಆಗಿದೆ, ಫೋಟೋ ಸಿಸ್ಟಮ್ 1 ಕೂಡ ಇನ್ವಾಲ್ವ್ ಆಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಡಿಫರೆನ್ಸ್. ನಾನ್ ಸೈಕ್ಲಿಕಲ್ಲಿ both photo systems are involved, photo system 1 as well as photo system 2. Okay, let us see what happens here. See, first ಏನಾಗುತ್ತೆ ಅಂದ್ರೆ cyclical ಆದ ಹಾಗೇನೆ same thing happens here. Photo system 1 absorbs light and P700 gets excited, it loses electrons, and these electrons are carried by a system of electron carrier molecules starting from A0, A1, ferrous sulfur proteins XO, A, B, and finally pyridoxine. And ಇಲ್ಲೇನಾಗುತ್ತೆ ಅಂದ್ರೆ ನೋಡಿ, ಸೈಕ್ಲಿಕಲ್ಲಿ ಇಲ್ಲೆಲ್ಲ ಟ್ರಾವೆಲ್ ಆಗಿ ಅದು ವಾಪಸ್ ಇಲ್ಲಿಗೆ ಬಂತು, P700 ಬರುತ್ತೆ. ಬಟ್ ಇಲ್ಲಿ ಅದು ವಾಪಸ್ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು P700. ಇನ್ಸ್ಟೆಡ್ these electrons are trapped by a substance called FNR, and this
results in the reduction of NADP plus into NADPH. So NADP is converted into NADPH using the electrons produced by P700. So P700 electron will not come back to P700 molecule. Instead, it is used to reduce NADP into NADPH. So first thing is there is formation of NADPH molecules here non-cyclically. Whereas cyclically NADPH formation irlilla, bare ATP formation matra iddiddu. Remember this. So iga this has lost electrons. So a electron ವಾಪಸ್ ಬರಲಿಲ್ಲ. ಸೊ ದೇರ್ ಇಸ್ ಎ ಶಾರ್ಟೇಜ್, ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿಸ್ P700 ಮಾಲಿಕ್ಯೂಲ್. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ಇದು ಎಲ್ಲಿಂದ ಬರುತ್ತೆ ಎಲೆಕ್ಟ್ರಾನ್ಸ್ ಈಗ ಇಲ್ಲಿಗೆ? ದಟ್ ಈಸ್ ಫ್ರಮ್ ಫೋಟೋಸಿಸ್ಟಮ್ 2. ಸೊ ಟು ಫಿಲ್ ದಿ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇನ್ P700, P680 of photosystem 2, this absorbs light as usual, gets excited, loses electrons. Okay, and these electrons are carried by or transported by the electron carrier molecules associated with photosystem 2. Refer back photosystems yavudella ide nodi, pheophytin, then QA, QB, plastoquinone, cytochrome B6F complex, plastocyanin. So these are all the various electron carrier molecules of photosystem 2. So all these carry the electrons step by step, and finally from plastocyanin these electrons will reach P700 molecule, and it fills the loss of electrons in the P700. ಇಲ್ಲಿ ಏನು ಮೊದಲು ಲಾಸ್ ಆಗಿತ್ತು ನೋಡಿ, ಆ ಎಲೆಕ್ಟ್ರಾನ್ಸ್ ಈಗ ಈ P680 ಇಂದ ಬಂದ ಎಲೆಕ್ಟ್ರಾನ್ಸ್ ಮೂಲಕ ಇದು ಫಿಲ್ ಆಯಿತು. ಓಕೆ, ಸೊ ಈಗ P700 ಎಲೆಕ್ಟ್ರಾನ್ಸ್ ಫಿಲ್ ಆಯಿತು, ಬಟ್ ದೇರ್ ಇಸ್ ಅ ಡೆಫಿಷಿಯನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇನ್ P680. ಇಲ್ಲಿ ಲಾಸ್ ಆಗಿದೆಯಲ್ವಾ, ಸೊ ಅದು ಎಲ್ಲಿಂದ ಬರುತ್ತೆ ನೋಡೋಣ ಈಗ. ಸೊ ದಿಸ್ ಈಸ್ ಫಿಲ್ಡ್ ಬೈ the photolysis of water. So there is a oxygen evolving complex connected with this P680 of photosystem 2. So idu ಏನು ಮಾಡುತ್ತೆ ಅಂದ್ರೆ, it splits water into oxygen, protons and electrons. So water split ಆದಾಗ oxygen form ಆಗುತ್ತೆ, protons H+ ions form ಆಗುತ್ತೆ, and electrons form ಆಗುತ್ತೆ. So electrons which are released from water molecule, that is taken by P680, and ಈಗ P680 ಏನು electrons loss ಆಗಿದೆ ಅದು ಕೂಡ ಈಗ fill ಆಯಿತು. Clear? And in the process this oxygen gas is liberated. So this is non-cyclic electron transfer. And ಇಲ್ಲಿ again there is a cytochrome B6, cytochrome F, plastoquinone ಎಲ್ಲ ಇದೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಏನ್ ಜೊತೆಗೆ ಏನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಪ್ರೋಟಾನ್ ಅಯಾನ್ಸ್ ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಪ್ರೋಟಾನ್ ಮೋಟಿವ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ATP ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಸೊ ಈಗ ನಾನು ಸಮರೈಸ್ ಮಾಡ್ತೇನೆ, ಏನೇನಾಗುತ್ತೆ ನೋಡಿ. NADPH ಫಾರ್ಮೇಶನ್ ಆಗುತ್ತೆ, ATP ಫಾರ್ಮೇಶನ್ ಆಗುತ್ತೆ, ಅಂಡ್ ದೇರ್ ಇಸ್ ಆಲ್ಸೋ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟು ರಿಲೀಸ್ ಆಕ್ಸಿಜನ್. And both photosystem 1 and photosystem 2 are involved. This is in non-cyclic electron transport. Okay, and either the important feature to be remembered, why it is called a non-cyclic, because none of the electrons will come back to its original place. ಎಲ್ಲಿಂದ electrons ಬಂದಿದೆಯಾ ಅಲ್ಲಿಗೆ ಯಾವ ಎಲೆಕ್ಟ್ರಾನ್ ಕೂಡ ವಾಪಸ್ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, P700 ಎಲೆಕ್ಟ್ರಾನ್ ಇಲ್ಲಿಗೆ ವಾಪಸ್ ಬರಲ್ಲ, ಅದು ಎಲ್ಲಿ ಹೋಗುತ್ತೆ? NADPH ಗೆ ಹೋಗುತ್ತೆ. P680 electrons ಅಲ್ಲಿಗೆ ವಾಪಸ್ ಬರಲ್ಲ, ಅದೆಲ್ಲ ಹೋಗುತ್ತೆ? ಇಟ್ ಗೋಸ್ ಟು P700. ಈ ವಾಟರ್ ಎಲೆಕ್ಟ್ರಾನ್ಸ್ ವಾಪಸ್ ಬರಲ್ಲ, ಅದೆಲ್ಲ ಹೋಗುತ್ತೆ? P680 ಗೆ ಹೋಗುತ್ತೆ. ಸೊ ದಿಸ್ ಇಸ್ ಎ ಲೀನಿಯರ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ನಾಟ್ ಸೈಕ್ಲಿಕ್. ಸೈಕ್ಲಿಕ್ ಅಂದ್ರೆ ಎಲ್ಲಿಂದ ಹೋಗಿದ್ವಿ ಅಲ್ಲೇ ವಾಪಸ್ ಬರಬೇಕು. ಇದು ಲೀನಿಯರ್, ಒಂದರಿಂದ ಹೋಗಿದ್ದು ಇನ್ನೊಂದು ಕಡೆ ಹೋಗುತ್ತೆ, ಅಲ್ಲಿಗೆ ಬೇರೆ ಕಡೆಯಿಂದ ಬಂದು ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಎಸ್ ನಾನ್ ಸೈಕ್ಲಿಕ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್. ಇದಿಷ್ಟು ಅರ್ಥ ಆಯ್ತಾ ಈಗ ಡಿಫರೆನ್ಸ್? Yes, sir. Okay. Yes, sir. And one more important aspect andre, now this method of electron transport is also called a Z scheme. Why it is called a Z scheme? Look at the diagrammatic representation. It is almost appearing the shape of a Z alphabet alwa. Nodi illinda hige hogi higide. So idannu ಸ್ವಲ್ಪ ಉಲ್ಟಾ ಮಾಡಿದ್ರೆ it looks like a Z. ಹಾಗಾಗಿ this is also called Z scheme. So examination ಅಲ್ಲಿ explain Z scheme ಅಂತ ಕೇಳಿದ್ರೆ you have to explain
non-cyclic electron transport. Am I clear? So this is again Yes, sir. the important events during non-cyclic electron transport, whatever I have explained so far. P700 chlorophyll A molecule absorbs light energy that is carried by a series of electron carriers. Of course, the names are given here. The ferredoxin ultimately transfers the electrons to NADP plus and reduces it to NADPH in the presence of an enzyme called ferredoxin NADP reductase. FNR andre ferredoxin NADP reductase. So this is involved in the reduction of NADPH. NADP into NADPH reduction. Okay. So idra jotege enagutte P680 also loses electrons. So that is carried by a series of electron acceptors. So, and finally these electrons reach P700 molecule. Okay. And there is also liberation of oxygen with the help of oxygen evolving complex by splitting water into oxygen, protons and electrons. And these electrons will fill the loss of P680 molecules. And there is also formation of ATP. So ATP formation agutte, NADPH formation agutte, oxygen release agutte, plus both photosystem 1 and 2 are involved. So this is non-cyclic electron transport. Am I clear? Now I have also told you that Yes, sir. the liberation of oxygen during photosynthesis is also called Hill's reaction. Why it is called Hill's reaction? Because this reaction, so this process is actually predicted and proved by a biochemist called Robin Hill. Hagagi, it is called as Hill's reaction. So he showed that the oxygen is actually coming from water, not from carbon dioxide, and therefore this is also called as Hill's reaction. Okay. Now comes the last part of Leydig reaction, how ATP formation take place. Now this is called as chemiosmotic theory. Let me quickly explain this. Now again, recollect the events during cyclic and non-cyclic electron transport. When electron is transported by a series of electron carriers, ಕೆಲವು ಪಾಯಿಂಟ್ ಅಲ್ಲಿ ಏನಾಗುತ್ತೆ, along with electrons ಏನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಪ್ರೋಟಾನ್ ಕೂಡ ಮೂವ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ? ಫ್ರಮ್ ದಿ ಔಟ್ಸೈಡ್ ಸ್ಟ್ರೋಮಾದಿಂದ ಇನ್ಸೈಡ್ ಥೈಲಾಕಾಯ್ಡ್ ಲ್ಯೂಮೆನ್ ಗೆ ಪ್ರೋಟಾನ್ ಮೂವ್ ಆಗುತ್ತೆ. ಓಕೆ. ಸೊ ಡ್ಯೂರಿಂಗ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ದಿ ಇನ್ಸೈಡ್ ಆಫ್ ದಿ ಥೈಲಾಕಾಯ್ಡ್ ಮೆಂಬ್ರೇನ್ ಗೆಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಪ್ರೋಟಾನ್. ಇಲ್ಲಿ ನೋಡಿ, ದಿಸ್ ಥೈಲಾಕಾಯ್ಡ್ ಲ್ಯೂಮೆನ್, ಇದು ಇಲ್ಲಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ಹೊರಗಡೆ ಪ್ರೋಟಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಯಾಕೆ ಪ್ರೋಟಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದ್ರೆ? ಫಾರ್ ಟೂ ರೀಸನ್ಸ್. ಒಂದು, ಸೈಟೋಕ್ರೋಮ್ B6, ಸೈಟೋಕ್ರೋಮ್ F ಮತ್ತೆ ಪ್ಲಾಸ್ಟೋಕ್ವಿನೋನ್ಗೆ ಎಲೆಕ್ಟ್ರಾನ್ ಮೂವ್ ಆದಾಗ ಪ್ರೋಟಾನ್ ಕೂಡ ಒಳಗಡೆ ಮೂವ್ ಆಗುತ್ತೆ, ಸ್ಟ್ರೋಮಾದಿಂದ ಇಲ್ಲಿ ಒಳಗಡೆ ಮೂವ್ ಆಗುತ್ತೆ. ಸೆಕೆಂಡ್ ರೀಸನ್ ಇಸ್ ಆಲ್ಸೋ ಡ್ಯೂರಿಂಗ್ ಫೋಟೋಲಿಸಿಸ್ ಆಫ್ ವಾಟರ್ ಫೋಟೋಲೈಸಿಸ್ ಆದಾಗ ಅಲ್ಲಿ ಕೂಡ ಪ್ರೋಟಾನ್ಸ್ ಫಾರ್ಮ್ ಆಗುತ್ತೆ. ನೋಡಿ, 2H2O ಫಾರ್ಮ್ಸ್ 1 molecule of oxygen, 4 protons and 4 electrons. So ಆ protons ಕೂಡ ಇಲ್ಲೇ ಇರುತ್ತಲ್ಲ, ಲ್ಯೂಮಿನ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಆಕ್ಸಿಜನ್ ಫಾರ್ಮೇಶನ್ ಆಗೋದು ಇನ್ ದ ಲ್ಯೂಮಿನ್ ಆಫ್ ದಿ ಥೈಲಾಕಾಯ್ಡ್. ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಇಲ್ಲಿ ಪ್ರೋಟಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅಂಡ್ ನಿಮ್ಗೆ ಗೊತ್ತಿರಬೇಕು, ದಿ ions always tend to move out from higher concentration to lower concentration. So ಇಲ್ಲಿ ಒಳಗಡೆ higher concentration of protons ಇದೆ, so always they want to flow out. ಹೇಗೆ ಮೂವ್ ಆಗುತ್ತೆ? ಈ ಥೈಲಾಕಾಯ್ಡ್ ಮೆಂಬ್ರೇನ್ ಅಲ್ಲಿ there are enzymes called ATP synthase enzymes. So ಈ ATP synthase enzymes, it acts like a channel for the movement of protons. So ಅದರ ಮೂಲಕ protons ಹೊರಗಡೆ ಬರುತ್ತೆ. ಈ proton movement ಆದಾಗ there is a force create ಆಗುತ್ತೆ. This force is called proton motive force, and due to this proton motive force, ADP is converted into ATP. ಅಥವಾ addition of phosphate to ADP takes place, resulting in the formation of ATP. So this addition of phosphate to ADP is called phosphorylation. This phosphorylation is taking place because of the energy produced by sunlight. Therefore, this is called as photophosphorylation. So hige ATP formation agutte. So e mechanism was explained by Peter Michel, and this mechanism is called chemiosmotic mechanism, or this theory is called chemiosmotic theory. And remember,
ಅಕಾರ್ಡಿಂಗ್ ಟು ಲೇಟೆಸ್ಟ್ ಎವಿಡೆನ್ಸ್ ಒಂದು ಮಾಲಿಕ್ಯೂಲ್ ಆಫ್ ATP ಫಾರ್ಮ್ ಆಗ್ಬೇಕಾದ್ರೆ 3 ಪ್ರೋಟಾನ್ಸ್ ಮೂವ್ ಆಗ್ಬೇಕು. ಸೊ 3 ಪ್ರೋಟಾನ್ಸ್ ಮೂವ್ ಆದಾಗ ಇನಫ್ ಪ್ರೋಟಾನ್ ಮೋಟಿವ್ ಫೋರ್ಸ್ ಇಸ್ ಪ್ರೊಡ್ಯೂಸ್ಡ್ to convert one molecule of ADP into one molecule of ATP. So this is called as chemiosmotic theory. So this is again the description of chemiosmotic ATP formation. So during light reaction, proton ions or proton concentration increases in the lumen of thylakoid for 2 reasons. One, production of H plus during oxidation of water, and electron carriers like plastoquinone and cytochrome B6F complex transports proton from stroma to lumen thylakoid. So electron transport ಆದಾಗ lumen ಇಂದ stroma ದಿಂದ lumen ಗೆ protons ಬರುತ್ತೆ. Because of these 2 reasons, proton concentration ಜಾಸ್ತಿ ಆಗುತ್ತೆ lumen of the thylakoid ಅಲ್ಲಿ. So they come out through the ATP synthase enzyme. This produces a force called proton motive force, and due to this proton motive force, ADP is converted into ATP. This is called as chemiosmotic theory. Okay. So ಇದು ಅರ್ಥ ಆಯ್ತಾಗ chemiosmotic mechanism of ATP formation. Hope I am clear. ನೋಡಿ, this is how it actually takes place. A more detailed diagrammatic representation. ನೋಡಿ, ಇದು thylakoid membrane, ಇದು ಪೂರ್ತಿ U shaped structure. ಇದು lumen, ಇದು outside stroma, ಇದು these are the photosystems and this is the ATP synthase enzyme. ಇದು hope I am visible. Screen ಕಾಣ್ತಾ ಇದೆಯಲ್ಲ ನಿಮಗೆ? So can you see this ATP synthase enzyme ಇಲ್ಲಿ? Yes, sir. Okay. So this is photosystem idu. Of course, this is I am trying to show only the photosystem 1. This is cyclic electron transport. ಈಗ ನೋಡಿ, photosystem 1 ಇದೆ ಇಲ್ಲಿ. This is losing electron. ಈ electron ಹೀಗೆ ಬೇರೆ ಬೇರೆ carrier molecule ಮೂಲಕ travel ಆಗ್ತಾ ಇದೆ, and finally it is returning back to photosystem 1. So cyclic electron transport. But ಇಲ್ಲಿ plastoquinone ಮತ್ತೆ cytochrome B6 ನೋಡಿ, ಇದು ಇಲ್ಲಿ ಎಲೆಕ್ಟ್ರಾನ್ ಮೂವ್ ಆದಾಗ ಅದ್ರ ಜೊತೆಗೆ ಏನ್ ಮೂವ್ ಆಗುತ್ತೆ, ಪ್ರೋಟಾನ್ಸ್ ಹೊರಗಡೆಯಿಂದ ಒಳಗಡೆ ಮೂವ್ ಆಗ್ತಾ ಇದೆ ನೋಡಿ. ಇಲ್ಲಿ 2 ಪ್ರೋಟಾನ್ ಬಂತು, ಇಲ್ಲಿ 2 ಪ್ರೋಟಾನ್ ಬಂತು. ಯಾವಾಗ when electrons move from ferredoxin to plastoquinone 2 ಬಂತು, plastoquinone ಇಂದ cytochrome B6F complex ಮೂಲಕ ಮೂವ್ ಆದಾಗ 2 ಪ್ರೋಟಾನ್ ಬಂತು. So electron movement results in the movement of protons from outside to inside. So ಇಲ್ಲಿ 4 hydrogen ions form ಆಯ್ತು. So these hydrogen ions try to move out through this ATP synthase enzyme. So ಆಗ ADP combines with phosphate, ಅಂದ್ರೆ phosphorylation ಆಗುತ್ತೆ, and due to this phosphorylation ATP formation ಆಗುತ್ತೆ. So this is called the chemiosmotic theory of photophosphorylation ಅಥವಾ ATP formation during light reaction of photosynthesis. So hope these things are clear here. Okay. So now to have a quick summary, cyclic electron transport ಅಂದ್ರೆ only photosystem 1 involve ಆಗಿದೆ, only ATP formation ಆಗುತ್ತೆ, electrons from P700 return back to the same P700. Okay, so that is cyclic. Non-cyclically both photosystem 1 and 2 are involved. NADPH formation ಆಗುತ್ತೆ, ATP formation ಆಗುತ್ತೆ, oxygen evolve ಆಗುತ್ತೆ. Okay, and ಎರಡು ಕೇಸಲ್ಲಿ ATP formation ಆಗುತ್ತೆ by this mechanism which is called as chemiosmotic mechanism. Hope I am clear.